ಏ ಬೇಗ ಬೇಗ ಓಡೋ. ಏಯ್ ನನ್ ಮಕ್ಳ ನಿಂತ್ಕೊಳ್ರು. ಏ ನಿಂತ್ಕೋ. ಪೊಲೀಸು ನಮ್ಮ ಬಿಡೋ ಥರ ಕಾಣ್ತಿಲ್ಲ. ನಡಿ, ಇದ್ರ ಒಳಗಡೆ ಅಡ್ಗೆ ಕೂರೋಣ. ಲೋ, ಈ ಜಾಗ ಯಾವ್ದು ಗೊತ್ತಾಯ್ತಾ? ಹಾ ಗೊತ್ತಾಯ್ತು, ಅದೇ ಆ ಹುಡುಗಿ. ಹಾ, ಅದೇ. ನೋಡಿಲ್ಲಿ, ಅವಳು ಇಟ್ಕೊಂಡಿದ್ ಗೊಂಬೆ ಇನ್ನೂ ಇಲ್ಲೇ ಇದೆ. ಏನೇ ಹೇಳೋ, ಅವಳಿಂದ ನಮ್ಗೆ ಒಳ್ಳೆ ಕಮಾಯಿ. ಯಾಕೋ, ಏನಾಯ್ತು? ಏ, ಏ, ಆ ಗೊಂಬೆ ನಗಾಡ್ತು. ನಂಗೆ ಆ ಪೊಲೀಸ್ ಅಟ್ಟಿಸ್ಕೊ ಬಂದಾಗ್ಲೇ ಕುಡ್ದಿದೆಲ್ಲ ಹಿಡ್ದೋಯ್ತು. ಮಿಂಗಿನ್ನೂ ಇಳ್ದಿಲ್ವಾ? ಇಲ್ಲ ಅದು. ಇವಾಗ್ಲೂ ನೋಡು, ಡಾಟಾ ಮಾರ್ಕಿದೆ. ಹತ್ತು ನಿಂದೊಳ್ಳೆ ಪ್ರೇಮೆ. ಓ, ಇವಾಗ ಅದೇನ್ ಮಾಡತ್ ನಾನು ನೋಡ್ತೀನಿ. ಓಯ್ ಏನೋ ಇದು ಗೊತ್ತಲೇ? ಏನಾಗ್ತಾ ಇದೆಯೋ? ಯಾಳಿದು? ನಾನೇ. ನೀನು ಆ ಹುಡ್ಗಿ ಈಗ ಬೊಮ್ನೆ? ಅವತ್ತು ನನ್ನಿಲ್ಲಿ ಹೇಗ್ ಕುಂದ್ರಿ ಅಂತ ಮರ್ತೋಯ್ತಾ? ಇವತ್ತು ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ. ನಮ್ದೇನು ಮಾಡ್ಬೇಡ, ನಾವು ಬರೀ ಹೇಳಿದ್ ಮಾಡೋರು ಅಷ್ಟೇ. ನಿಮ್ಗೆ ಹೇಳಿ ನಂಗೆ ಗತಿ ತಂದೋಂಗು ಶಿಕ್ಷೆ ಇದ್ದೇ ಇದೆ. ಆದ್ರೆ ಮೊದ್ಲು ನಿಮಗೆ. ಅಯ್ಯೋ ಬೇಡ. ಬಾಳಿ ಬದುಕ್ಬೇಕಾಗಿದ್ದೋಳ್ನ ಈ ಬೊಂಬೆಲಿ ಇರೋ ತರ ಮಾಡ್ಬಿಟ್ರಲ್ಲ, ಹೂ ಪಾಪಿಗಳ. ನನ್ನ ಈ ಗತಿಗೆ ತಂದವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಕೂರ್ವಿ, ಸ್ಕೂಲ್ಗೆ ಟೈಮ್ ಆಯ್ತು ಮಗಳೇ, ಬಾ ಬೇದ. ಬಂದೇಪ. ಅಣ್ಣ ಅರ್ಜುನ್, ಏನ್ ಈ ಕಡೆ? ಭೂಮಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ ಅಣ್ಣ, ನಂಗೂ ಇವಾಗ ಪೊಲೀಸ್ ಸ್ಕೂಲ್ ಹತ್ರ ಹೋಗಿದ್ದಾರೆ ವಿಚಾರಿಸಕ್ಕೆ ಅಂತ ಗೊತ್ತಾಯ್ತು. ಅಲ್ಲಿಗ ಹೊರಟಿದ್ದೆ. ಒಳ್ಳೆ ಹುಡುಗಿ, ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ತೆಗಿತಿದ್ದವಳು. ಪಾಪ ಎಲ್ಲಿ ತಪ್ಪಿಸ್ಕೊಂಡ್ಲು, ಏನಾಯ್ತೋ? ಅವರಪ್ಪ ಬೇರೆ ದೊಡ್ಡ ಕುಡ್ಕ. ಮಗಳು ನಾಪತ್ತೆ ಆಗಿದ್ರು ವಿಚಾರಿಸೋ ಮನ್ಸಿಲ್ಲ ಅವನಿಗೆ. ಯಾವಾಗ್ಲೂ ಗಂಡು ಮಗು ಬೇಕಿತ್ತು, ಇವಳು ಯಾಕೆ ಹುಟ್ಟಿದ್ಲು ಅಂತ ಶಾಪ ಹಾಕೊಂಡೆ ತಿರ್ಗೋನ್. ಹಾ ಅಣ್ಣ, ನಾನು ನಮ್ಮ ಪ್ರೆಸ್ಸಲ್ಲೆಲ್ಲ ಅವಳ ಫೋಟೋ ಪೇಪರ್ಗೆ ಹಾಕ್ಸಿದ್ದೀನಿ. ಆದ್ರೆ ಏನೂ ಪ್ರಯೋಜನ ಆಗಿಲ್ಲ. ಇನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಅರ್ಜುನ್. ಭೂಮಿಗೆ ಅವರಪ್ಪ ಸರಿಯಾಗಿ ಓದ್ಸಲ್ಲ ಅಂತ ಗೊತ್ತಾದಾಗಿಂದ ಅವಳ ಸ್ಕೂಲ್ಗೆ, ಬುಕ್ಸ್ಗೆ ಎಲ್ಲ 1 ವರ್ಷದಿಂದ ನೀನೇ ಸಹಾಯ ಮಾಡ್ತಿದ್ಯಾ. ಅದ್ಯಾ ದೊಡ್ಡ ವಿಷಯ ಬಿಡಣ್ಣ. ಚೆನ್ನಾಗಿ ಓದೋರ್ಗೆ ಬೆಂಬಲ ಕೊಡಬೇಕು. ಅವಳು ಸೇಫ್ ಆಗಿ ಸಿಕ್ಕಿದ್ರೆ ಸಾಕು. ಹೌದು, ಅವಳಿಲ್ಲ ಅಂತ ಪೂರ್ವಿನೂ ಸ್ಕೂಲಿಗೆ ಹೋಗಲ್ಲ ಅಂತ ಕೂತಿದ್ಲು. ಎಷ್ಟೇ ಆದ್ರೂ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಹಾಯ್ ಪೂರ್ವಿ. ಹಾಯ್ ಚಿಕ್ಕಪ್ಪ. ನಡಿ, ನಾನು ನಿನ್ ಜೊತೆ ಸ್ಕೂಲ್ಗೆ ಬರ್ತೀನಿ ಇವತ್ತು. ಬಾಯ್ ಅಮ್ಮ. ಚಿಕ್ಕಪ್ಪ, ಭೂಮಿ ಸಿಕ್ತಾಳೆ ಅಲ್ವಾ? ಹಾ ಪೂರ್ವಿ, ಅವಳಿಗೇನೂ ಆಗಿರಲ್ಲ, ಸಿಕ್ಕೇ ಸಿಗ್ತಾಳೆ. ನಮಸ್ಕಾರ ಸರ್. ಪೂರ್ವಿ, ನೀನು ಒಳಗಡೆ ಹೋಗ್ಬಿಟ್ಟ. ಸಂಜೆ ನಾನು ಬರೋದು ತಡ ಆದ್ರೆ ಜೋಪಾನವಾಗಿ ಮನೆಗೆ ಬಾ. ಬಾಯ್ ಅಪ್ಪ. ಸರ್, ಭೂಮಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇನ್ನೂ ಏನು ಗೊತ್ತಾಗಿಲ್ಲ. ಅದೇ ಹೆಡ್ ಮಾಸ್ಟರ್ ಹತ್ರ ವಿಚಾರಿಸಕ್ಕೆ ಅಂತ ಬಂದೆ. ಅವತ್ತು ಸ್ಕೂಲ್ ಬಿಟ್ಟ ಮೇಲೆ ಭೂಮಿನ ಲಾಸ್ಟ್ ನೋಡಿದ್ಯಾರು ಅಂತ. ಹೇಳಿದ್ನಲ್ಲ ಸರ್, ಅವಳು ಬ್ಯಾಗ್ ಹಾಕೊಂಡು ಪೂರ್ವಿ ಜೊತೆನೆ ಮನೆ ಕಡೆಗೆ ಹೋದ್ಲು ಅಂತ. ಪ್ಲೀಸ್ ಸರ್, ತುಂಬಾ ಬ್ರೈಟ್ ಹುಡುಗಿ, ತುಂಬಾ ಚೆನ್ನಾಗಿ ಓದ್ತಿದ್ಲು. ಬೇಗ ಹುಡ್ಕೊಡಿ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಮೊನ್ನೆ ಭೂಮಿ ಕಿಡ್ನಾಪ್ ಆಗಿರ್ಬೋದು ಅಂತ ಅನುಮಾನ ಪಟ್ಟು ಇಬ್ರು ಸಸ್ಪೆಕ್ಟ್ನ ಅಟ್ಟಿಸ್ಕೊಂಡು ಹೋದೆ. ಅವ್ರು ಈ ಸ್ಕೂಲ್ ಹತ್ತಮೇ ಸುಮಾರು ಸಲ ಓಡಾಡ್ತಿದ್ರು ಅಂತ ನೋಡಿದ್ರು ಹೇಳಿದ್ರು. ನಿಮ್ಗೇನಾದ್ರೂ ಗೊತ್ತಾ ಮೇಷ್ಟ್ರೆ? ಯಾರಿಬ್ರು? ನಂಗೆ ಯಾರು ಗೊತ್ತಿಲ್ಲಪ್ಪ. ಅದಿರ್ಲಿ, ಅವ್ರು ಸಿಗಾಕೊಂಡ್ರ? ಏನ್ ಹೇಳಿದ್ರು? ಏನಾದ್ರೂ ಬಾಯ್ಬಿಟ್ರ? ವಿಡಿಯೋ ಅಷ್ಟಲ್ಲಿ ತಪ್ಪಿಸ್ಕೊಂಡ್ರು. ಆದ್ರೆ ನಿನ್ನೆ ನೋಡಿದ್ರೆ ಇಬ್ರು ಆ ಬಾಳ್ ಬಿದ್ದ ಮನೆ ಹತ್ರ ವಿಚಿತ್ರವಾಗಿ ಸತ್ತು ಬಿದ್ದಿದ್ದಾರೆ. ಏನು? ನೀವ್ಯಾಕೆ ಮೇಷ್ಟ್ರೆ ಎಷ್ಟೊಂದು ಶಾಕ್ ಆಗ್ತಿದ್ದೀರಾ? ಅಲ್ಲ, ವಿಚಿತ್ರ ಅಂದ್ರಲ್ಲ, ಅದಕ್ಕೆ ಏನಾಗಿದೆ? ಏನು ಅಂತ ಹೇಳಿ, ಅದನ್ನ ನೋಡಕ್ಕೆ ನಂಗೆ ಭಯ ಆಯ್ತು. ಕಣ್ಣಿಂದೆಲ್ಲ ರಕ್ತ ಆಚೆ ಬಂದಿದೆ, ಮೂಳೆಗಳೆಲ್ಲ ಮುರಿದೋಗಿದೆ. ಹೊರಗಡೆಯಿಂದ ಒಂದು ಗಾಯ ಇಲ್ಲ, ಚುಚ್ಚಿರೋ ಮಾರ್ಕ್ ಇಲ್ಲ. ನೋಡಿದ್ರೆ ಮನುಷ್ಯರು ಮಾಡಿರೋ ಹತ್ರ ಕಾಣ್ತಾ ಇಲ್ಲ. ಇನ್ನೇನ್ ದೆವ್ವ ಮಾಡಿದೆ ಅಂತೀರಾ? ಹಾಗಲ್ಲ ಸರ್, ಅವ್ರನ್ನ ಎಷ್ಟು ವಿಕಾರವಾಗಿ ಕೊಂದಿದ್ದಾರೆ ಅಂದ್ರೆ ಅದನ್ನ ಮನುಷ್ಯರೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಭೂಮಿ ಕೇಸಲ್ಲಿ ಅನುಮಾನ ಇದ್ದಿದ್ದವರಿಬ್ರ ಮೇಲೆ ಇವಾಗ ಅವರು ಇಲ್ಲ. ಆ ಹುಡುಗಿ ಹುಡ್ಕೋ ಜೊತೆ ಈ ಡಬಲ್ ಕೊಲೆ ಕೇಸ್ ಬೇರೆ ನನ್ನ ತಲೆ ಮೇಲೆ ಬಿದ್ದಿದೆ. ಆದ್ರೂ ಆ ಹುಡುಗಿ ವಿಷಯಕ್ಕೆ ಇಷ್ಟು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿದೆ ಅಂತ ನಂಗನ್ಸುತ್ತೆ. ತಂದೆ ಇದ್ರು ತಬ್ಲಿ ತರ ಬಾಳ್ತಿದ್ದಾರೆ, ಅವಳನ್ನ ಯಾರು ಕೇಳ್ತಾರೆ ಹೇಳಿ? ಹೆಡ್ ಮಾಸ್ಟರ್ ಆಗಿ ಈ ಥರ ಮಾತಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಹೊಡೆದೋಗಿರೋದು ನಿಮ್ದೇ ಸ್ಟೂಡೆಂಟ್. ಇರ್ಬೋದು, ಆದ್ರೂ ಅವಳಿಲ್ಲ ಅಂದ್ರೆ ಯಾರಿಗೇನ್ ಲಾಸ್ ಹೇಳಿ? ಸರಿ, ನಂಗಿನ್ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಏನಾದ್ರು ಹೇಳಿ ಕಳಿಸ್ತೀನಿ. ಪೂರ್ವಿ, ಯಾರು? ಯಾರೋ ಕರ್ದಂಗಾಯ್ತಲ್ಲ, ಯಾರೋ ಇಲ್ಲ? ಐ ಗೊಂಬೆ ಎಷ್ಟ್ ಚೆನ್ನಾಗಿದೆ. ಇದ್ನೇ ರೀಲ್ ಬಿಸಾಕಿದ್ದಾರೆ. ಮನೆಗ್ ತಗೊಂಡೋಗೋಣ ಆಟ ಆಡಕ್ಕೆ. ರೋಡಲ್ಲಿ ಬಿದ್ದಿರೋದ್ನೆಲ್ಲ ಮನೆಗ್ ತರ್ತೀಯಲ್ಲ, ಅದ್ ಯಾರ್ದು? ಅಲ್ಲೇನು ಬಿದ್ದಿತ್ತು? ಏನಾಯ್ತು? ಯಾಕೆ ರೇಗಾಡ್ತಿದ್ಯಾ ಮಗಳ ಮೇಲೆ? ನೋಡಿ, ರಸ್ತೆಯಲ್ಲಿ ಬಿದ್ದಿರೋ ಗೊಂಬೆ ಚೆನ್ನಾಗಿದೆ ಅಂತ ತಂದು ಆಟ ಆಡ್ತೀನಿ ಅಂತಿದ್ದಾಳೆ. ಮಗಳೇ, ಆ ಥರ ರೋಡಲ್ಲಿ ಬಿದ್ದಿರೋದ್ನೆಲ್ಲ ಮನೆಗೆ ತರ್ತಾರೆ ನಮ್ಮ. ರೀ ಸ್ವಲ್ಪ, ನಂಗೆದ್ ಬೇಕು. ನೋಡು ಎಷ್ಟು ಚೆನ್ನಾಗಿದೆ. ಆಯ್ತು ಸರಿ, ಇಟ್ಕೋ. ಥ್ಯಾಂಕ್ಸ್ ಅಪ್ಪ. ನನ್ ಮಾತೇ ಕೇಳಲ್ಲ ಯಾರು. ಅಪ್ಪ ಮಗಳು ಏನಾದ್ರೂ ಮಾಡ್ಕೊಳ್ಳಿ. ಹೋಗ್ಲಿ ಬಿಡೆ, ಆ ಗೊಂಬೆ ತಾನೇ ಏನ್ ಮಾಡತ್ತೆ? ಸ್ವಲ್ಪ ಗಲೀಜಾಗಿರ್ಬೋದು, ತೊಳೆದ್ರೆ ಹೋಗುತ್ತೆ. ಪಾರ್ಟ್ನರ್,
ಬೆಳಗ್ಗೆ ಪೊಲೀಸ್. ಹಾ, ಗೊತ್ತಾಯ್ತು. ಇದ್ದಿದ್ದಿಬ್ರು ನಿಯತ್ತಿನ ಕೆಲ್ಸದವ್ರು, ಅವರು ಹೋಗ್ಬಿಟ್ರು. ಹೇಗ್ ಸತ್ರು ಅಂತಾನೂ ಗೊತ್ತಿಲ್ಲ. ಯಾರು ಕೊಂದಂಗಿಲ್ಲ ಅಂತ ಬೇರೆ ಅಂತಿದ್ದಾರೆ. ಏನಿರ್ಬೋದು? ಅದೇನೇ ಇರ್ಲಿ, ಒಂದ್ ವೇಳೆ ಇದೇ ವಿಷಯವಾಗಿ ಅವ್ರನ್ನ ಕೊಂದಿರೋದೇ ಆಗಿದ್ರೆ ಒಂದವ್ರು ನಮ್ ಬುಡಕ್ಕೂ ಬರೋ ಚಾನ್ಸಸ್ ಇದೆ. ಇವಾಗ ಏನ್ ಮಾಡೋದು ಮತ್ತೆ? ತಲೆ ಕೆಡ್ಸ್ಕೋಬೇಡ ಪಾರ್ಟ್ನರ್, ನಮ್ ಸೇಫ್ಟಿಗೆ ಏನಾದ್ರೂ ವ್ಯವಸ್ಥೆ ನಾನ್ ಮಾಡ್ತೀನಿ. ಅಷ್ಟು ಮಾಡು. ಹೇಗೂ ಒಳ್ಳೆ ಲಾಭ ಆಗಿದೆ, ಇದನ್ನ ಹೀಗೆ ಕಂಟಿನ್ಯೂ ಮಾಡ್ಬೇಕು. ಹಾ, ನಾನು ನೆಕ್ಸ್ಟ್ ಟಾರ್ಗೆಟ್ ರೆಡಿ ಮಾಡ್ತೀನಿ. ನೀನು ಹೊಸ ನಮ್ ಕಸ್ತ ಕೆಲ್ಸದವ್ರನ್ನ ರೆಡಿ ಮಾಡ್ಕೊ. ಇನ್ನೊಂದು ಡೀಲ್ ಮುಗಿಸೋಣ. ಹಾ, ಭೂಮಿ ಅಪ್ಪ ಏನೋ ಕುಡ್ಕೋ, ಕಲೆ ಕೆಡ್ಸ್ಕೊಳ್ಳಿಲ್ಲ, ಹೇಗೋ ಆಗೋಯ್ತು. ಈ ನೆಕ್ಸ್ಟ್ ಟಾರ್ಗೆಟ್ ಸ್ವಲ್ಪ ಕಷ್ಟ ಅಲ್ವಾ? ಅವ್ರನ್ನ ಹ್ಯಾಂಡಲ್ ಮಾಡೋದು ನಂಗೆ ಗೊತ್ತು. ದನ್ ಪಾರ್ಟ್ನರ್, ಟಾರ್ಗೆಟ್ನ ಕ್ಯಾಚ್ ಮಾಡಿದ್ಮೇಲೆ ಇನ್ಫಾರ್ಮ್ ಮಾಡು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಅರ್ಜುನ್, ಏನಪ್ಪ ಬಂದಿದ್ದು? ಅದೇ ಅಣ್ಣ, ಊರ್ವಿನ ಆಚೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರ್, ನೀವೇನಿಲ್ಲಿ? ಅದೇ ಭೂಮಿ ವಿಚಾರವಾಗಿ ಕೂರ್ವಿನ ಸ್ವಲ್ಪ ಪ್ರಶ್ನೆ ಮಾಡಬೇಕಿತ್ತು. ಬೆಳಗ್ಗೆ ಸ್ಕೂಲಲ್ಲೇ ಕೇಳತ್ತಾನೆ. ಈ ತರ ಮನೆಗೆ ಬಂದು ಚಿಕ್ಕ ಹುಡುಗಿನ ಪ್ರಶ್ನೆ ಮಾಡೋದೆಲ್ಲ ಸರಿ ಇರಲ್ಲ. ಬೇಗ ಭೂಮಿನ ಉಟ್ಕೊಡಿ ಅಂತೀರಾ, ಆದ್ರೆ ತನಿಖೆ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಹೇಗೆ? ತನಿಖೆ ಎಲ್ಲ ಬೆಳಗ್ಗೆ ಇಟ್ಕೊಳ್ಳಿ, ಸಂಜೆ ಮೇಲೆ ಬೇಡ. ಅರ್ಜುನ್, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಪ್ರೆಸ್ ರಿಪೋರ್ಟರ್ ಸರ್. ನಿಮ್ ಕೆಲಸ ಏನು ಅಂತ ನಂಗೂ ಗೊತ್ತು. ಅವಳಿನ್ನೂ ಸ್ಕೂಲ್ ಹೋಗೋ ಹುಡುಗಿ. ನಿಮ್ ತನಿಖೆ ಇವಾಗ ಬೇಡ ಅಂತ ಹೇಳಿದೆ ಅಷ್ಟೇ. ಆಯ್ತು, ಬೆಳಗ್ಗೆ ಸಿಗ್ತೀನಿ. ನಾನೇನು ಬರ್ತೀನಿ. ಶೇ, ಅವ್ರು ಒಳಗೆ ಬಂದು ಪೂರ್ವಿನ ಕರೆ ಅಂದ್ರು. ನಂಗೆ ಏನು ಮಾಡ್ಲಿ ಗೊತ್ತಾಗ್ಲಿಲ್ಲ. ಸದ್ಯ ನೀನು ಕರೆಕ್ಟ್ ಟೈಮ್ಗೆ ಬಂದೆ. ಅಣ್ಣ, ಈ ತರ ಪೊಲೀಸ್ನೆಲ್ಲ ಒಳಗೆ ಬಿಟ್ಕೋಬೇಡ. ಸರಿ, ಪೂರ್ವಿನ ಕರಿ, ನಾನು ಅವಳನ್ನ ಪಾನಿಪುರಿ ತಿನ್ಸಕ್ ಕರ್ಕೊಂಡೋಗಿ ಬರ್ತೀನಿ. ಹಾಂ, ಒಳಗಿದ್ದಾಳೆ, ನಾನು ಕರ್ಕೊಂಬರ್ತೀನಿ. ಪೂರ್ವಿ, ಚಿಕ್ಕಪ್ಪ ಬಂದಿದ್ದಾನೆ ನೋಡು, ಆಚೆ ಕರ್ಕೊಂಡು ಹೋಗಕ್ಕೆ. ಬಂದೇಪ್ಪ. ಏನಿದು? ಹೇ, ಬಿಡು ಬಿಡು ನನ್ನ. ಆ, 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 ಅಯ್ಯೋ ಪೂರ್ವಿ, ಏನಾಯ್ತು ಮಗ್ಳೆ? ಪಾ, ಈ ಗೊಂಬೆ ನನ್ನ ಬೀಳಿಸ್ತು. ಗೊಂಬೆಗೆ ಏನಾದ್ರು ಜೀವ ಇದೆಯಾ ನಿನ್ನ ಬೀಳ್ಸಕ್ಕೆ? ಇಲ್ಲಪ್ಪ, ಮೊದ್ಲು ಹಿಡ್ಕೊಂಡು ನನ್ನ ಎಳೀತು, ಆಮೇಲೆ ಕಾಲು ಎಳ್ದು ಬೀಳಿಸ್ಬಿಡ್ತು. ಅದ್ ನಂಗೆ ಬೇಡ, ಮೊದ್ಲು ಅದನ್ನ ಹೊರಗೆ ಬಿಸಾಕು. ಸಂಜೆ ನೀನೇ ತಂದು ಹಿಡ್ಕೋತೀನಿ ಅಂದೆ, ಇವಾಗ ನೀನೇ ಬಿಸಾಕು ಅಂತಿದ್ಯಾ? ಸರಿ, ಇವಾಗ ನಿನ್ ಚಿಕ್ಕಪ್ಪನ ಜೊತೆ ಹೋಗಲ್ವಾ? ಇಲ್ಲ, ನಂಗೆ ಬಿದ್ದು ಕೈನೇ ಏಟಾಗಿದೆ, ನಾನು ಎಲ್ಲೂ ಹೋಗಲ್ಲ. ಮೊದ್ಲು ಇದನ್ನ ತಗೊಂಡೋಗು. ಆಯ್ತು. ಅಣ್ಣ, ಏನದು? ಊರ್ವಿ ಕೂಗ್ದಾಗಿತ್ತು, ಇಲ್ಲಿ ಅವಳು. ಹೇಳಕ್ ಬಿಗ್ಬಿಟ್ಟೆ, ಕೈ ಏಟಾಗಿದೆ, ಆಚೆ ಬರಲ್ಲ ಅಂತಂದ್ಲು. ಹೇಳಿದ್ರೆ ಗೊಂಬೆ ಬೀಳಿಸ್ತು ಅಂತ ಏನೇನೋ ಹೇಳ್ತಾಳೆ ಹುಚ್ಚುಡ್ಗಿ. ಅದ್ ಸರಿ, ಈ ಗೊಂಬೆ ಎಲ್ಲಿಂದ? ಸಂಜೆ ಸ್ಕೂಲಿಂದ ಬರ್ತಾ ಇದ್ ಸಿಕ್ತಂತೆ, ಅವಾಗ ಅದನ್ನ ಹಿಡ್ಕೋತೀನಿ ಅಂತೆಲ್ಲ ಅಂದ್ಲು. ಇವಾಗ ನೋಡಿದ್ರೆ ಅದು ಹಾಗೆ ಮಾಡ್ತು, ಈಗ ಮಾಡ್ತು, ನಂಗಿದ್ ಬೇಡ ಅಂತ ಹೇಳ. ಅದಕ್ಕೆ ಹೊರಗೆ ಬಿಸಾಕ್ತೀನಿ. ಸರಿ, ಹಾಗಾದ್ರೆ ನಾನು ನಾಳೆ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಈ ಗೊಂಬೆ ಇಲ್ಲಿಗೆ ಬಂತು? ನಾನೇ ಅವಾಗ ಆಚೆ ಬಿಸಾಕಿದ್ನಲ್ಲ. ಹಾ, ಏನಾಗ್ತಿದೆ? ಏನಾಯ್ತು? ನೀನು ಹಾಗಾದ್ರೆ ನನ್ನ ಮಗ್ಳು ಹೇಳಿದ್ ನಿಜ? ನೀನೇನ ಅವಳನ್ನ ಬೀಳ್ಸಿದ್ದು? ಹೌದು, ನಾನೇ. ಯಾರು ನೀನು? ನಿಂಗೇನು ಬೇಕು? ನನ್ನ ಮಗಳಿಗೆ ಯಾಕೆ ತೊಂದರೆ ಕೊಟ್ಟೆ? ಹೇಳ್ತೀನಿ. ನಿನ್ನ ಮಗಳಿಗೆ ಏನು ತೊಂದರೆ ಆಗಬಾರ್ದು ಅಂದರೆ ನೀನು ನಾನು ಹೇಳಿದೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ಇನ್ಸ್ಪೆಕ್ಟರ್, ನೀವೇನಿಲ್ಲಿ? ನಿಮ್ಮ ಅಣ್ಣನೇ ಫೋನ್ ಮಾಡಿ ಭೂಮಿ ಸಿಕ್ಕಿದಾಳೆ, ಇಲ್ಲಿ ಬನ್ನಿ ಅಂತ ಕರೆದಿದ್ದು. ನನಗೂ ಅದೇ ತರ ಕಾಲ್ ಮಾಡಿದ್ದ. ಮನ್ಗೂನು. ಅಣ್ಣ, ಏನ್ ಬರಕ್ ಹೇಳಿದ್ದು? ಭೂಮಿ ಎಲ್ಲಿ? ನನ್ನ ಕ್ಷಮಿಸಿ, ನಿಮ್ಮ 3 ಜನನ್ನ ಕರ್ದಿದ್ದು ನಾನೇ, ಆದರೆ ಕರ್ಸಿದ್ದು ಅದು. ಅದಾ? ಯಾವುದು? ಏನಿದು? ಏನಾಗ್ತಿದೆ? ಹಾ, ಮೂರ್ತಿ ಅಂಕಲ್, ನನ್ನ ಕ್ಷಮಿಸಿ. ನಿಮ್ಮನ್ನ ಹೆದರ್ಸಿ ಇವ್ರನ್ನೆಲ್ಲ ಇಲ್ಲಿ ಕರೆಯೋ ಹಾಗೆ ಮಾಡಿದೆ. ನಾನು ಭೂಮಿ. ಭೂಮಿ, ನೀನೇನಮ್ಮ? ನೀನು ಈ ಗೊಂಬೆ? ಹೌದು, ನಾನಿವಾಗ ಬದುಕಿಲ್ಲ. ಈ ಗೊಂಬೆ ಒಳಗಿರೋದು ನನ್ನ ಆತ್ಮ. ಆತ್ಮನ ನಂಬಕ್ಕೆ ಕಷ್ಟ ಆಗ್ತಿದ್ಯಾ? ಅದಿರ್ಲಿ, ನಮ್ನ್ಯಾಕೆ ಇಲ್ಲಿ ಕರೆಸ್ದೆ? ನನ್ನ ಸಾವಿಗೆ ನ್ಯಾಯ ತಗೊಳಕ್ಕೆ, ನನ್ನ ಈ ಸ್ಥಿತಿ ತಂದೋರ್ಗೆ ಒಂದ್ ಗತಿ ಕಾಣ್ಸಕ್ಕೆ. ಯಾರು ನಿನ್ನ ಕೊಂದಿದ್ದು ಭೂಮಿ? ಇವನ್ನೇ ಕೇಳಿ. ಮಾಸ್ಟರ್, ಭೂಮಿ ಅಂಕಲ್, ಇಲ್ಲಿ ನೋಡು, ನಿಂಗೇನ್ ತಂದಿದ್ದೀನಿ ಅಂತ. ಐ ಬೊಂಬೆ ಎಷ್ಟ್ ಚೆನ್ನಾಗಿದೆ. ಇಷ್ಟ ಆಯ್ತಾ? ಇವಾಗ ನನ್ ಜೊತೆ ಬಾ, ನಿಂಗೆ ಓದಕ್ಕೆ ಬುಕ್ಸು ಮತ್ತೆ ಜಾಮೆಟ್ರಿ ಬಾಕ್ಸ್ ಬೇಕು ಅಂದಿದ್ದಲ್ಲ, ಕೊಡಿಸ್ತೀನಿ. ಸರಿ. ಅರ್ಜುನ್ ಅಂಕಲ್, ಇಲ್ಯಾಕೆ ಕರ್ಕೊ ಬಂದ್ರಿ? ಹೆಡ್ ಮಾಸ್ಟರ್ ಇಲ್ಲೇ ಇದಾರೆ, ಇವರಿಬ್ರು ಯಾರು? ಏಯ್, ಇಟ್ಕೊಳ್ರ ಇವಳನ್ನ. ಬಿಡಿ ನನ್ನ. ಅಂಕಲ್, ಏ ಮಾಸ್ಟರ್, ಏನ್ ಮಾಡ್ತಾ ಇದ್ದೀರಾ? ಯಾರೋ ನೀವಿಬ್ರು, ಬಿಡ್ರಿ ಅವಳನ್ನ, ಇಲ್ಲ ಪೊಲೀಸ್ ಕರೀತೀನಿ. ಹೀಗೆಲ್ಲ ಹೇಳ್ತೀನಿ ಅನ್ಕೊಂಡ ಭೂಮಿ? ಅಂಕಲ್, ಅವನ್ನೇನ್ ಕೇಳ್ತೀಯ? ಇನ್ನ ಕಿಡ್ನಾಪ್ ಮಾಡೋ ಪ್ಲಾನೇ ಈ ನಿನ್ನ ಅಂಕಲ್ದು. ನೀನೇನ್ ಅನ್ಕೊಂಡೆ ಭೂಮಿ? ಪ್ರೆಸ್ ಕೆಲ್ಸದಿಂದ ಬರೋ ಪುಡ್ದಾಸಲ್ಲಿ ನಿನ್ನ ಓದಕ್ಕೆ ಸಹಾಯ ಮಾಡ್ತಿದ್ದೀನಿ ಅಂತನ?
ನಿನ್ನ ನಂಬಿಕೆ ಗಳಿಸಿ ಒಂದಿನ ನಿನ್ನ ಈ ಥರ ಮುಗಿಸ್ಬೇಕು ಅಂತ ಮಾಡಿದ್ದು. ಅರ್ಜುನ್ ಅಂಕಲ್ ಪ್ಲೀಸ್ ಪ್ಲೀಸ್ ನಂಗೇನು ಮಾಡಬೇಡಿ. ಹಾಂ, ನಾನೇನು ಮಾಡಲ್ಲ. ಇವರಿಬ್ರು ನಿಮ್ಮ ಕತೆ ಮುಗಿಸಿ ನಿನ್ನ ಕಣ್ಣು, ಕಿಡ್ನಿ ಹೀಗೆ ವ್ಯಾಲ್ಯೂ ಇರೋ ಅಂಗಗಳನ್ನೆಲ್ಲ ತೆಗೆದು ಅವ್ರ ದೇಶಕ್ಕೆ ಕಳಿಸ್ತಾರೆ. ಬರೋ ದುಡ್ಡಲ್ಲಿ ನಾನು ಮತ್ತು ನಿಮ್ಮ ಮಾಸ್ಟರ್ ಇಬ್ಬರು ಒಳ್ಳೆ ಜೀವನ ಮಾಡ್ತೀವಿ. ಅಂಕಲ್ ಯಾಕೆ ಈ ಥರ ಮಾಡ್ತಿದ್ದೀರಾ? ನಿಮಗೆ ಗೊತ್ತು ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಇರೋಳು. ನನ್ನ ಮೇಲೆ ಯಾಕೆ ಈ ದ್ವೇಷ ನಿಮಗೆ? ಸತ್ಯ ಹೇಳ್ಬೇಕಾದ್ರೆ ನಂಗೆ ನಿನ್ನ ಮೇಲೆ ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ನಂಗಿರೋದು ದುಡ್ಡು ಮೇಲೆ ಆಸೆ ಮಾತ್ರ. ನಿಂಗೆ ಏನಾದರೂ ಆದರೆ ಕೇಳೋಕ್ಕೆ ಯಾರೂ ಇಲ್ಲ. ತಾಯಿ ಇಲ್ಲ, ತಂದೆ ಸರಿ ಇಲ್ಲ. ಅದಕ್ಕೆ ನಮ್ಮ ಬಿಸ್ನೆಸ್ಗೆ ನೀನೇ ಫಸ್ಟ್ ಟಾರ್ಗೆಟ್. ನಂಗೆ ಯಾರೂ ಇಲ್ಲ ಅಂತ ನಂಗೆ ಈ ಥರ ಮಾಡ್ತಿದ್ದೀರಾ? ಈ ಜಾಗದಲ್ಲಿ ನಿಮ್ಮ ಅಣ್ಣನ ಮಗಳು ಪೂರ್ವ ಇದ್ದಿದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ಟೇ ಅವಳು. ಏನು? ಪ್ಲೀಸ್ ಪ್ಲೀಸ್ ಅವಳಿಗೇನು ಮಾಡಬೇಡಿ. ನಿಮ್ಮನ್ನ ಪ್ರೀತಿಯಿಂದ ಚಿಕ್ಕಪ್ಪ ಅಂತ ಕರೀತಾಳೆ. ನನಗೆ ಆ ಸೆಂಟಿಮೆಂಟ್ ಎಲ್ಲ ಇಲ್ಲ ಭೂಮಿ. ನಿನ್ನ ಜೊತೆ ಹೇಗೆ ನಂಬಿಕೆ ಗಳಿಸಿದೀನೋ ಅದೇ ಥರ ಅವಳ ಜೊತೆನೂ ನಂಬಿಕೆ ಇದೆ. ನಾನು ಅವಳು ಚಿಕ್ಕಪ್ಪ. ನೀನು ಡೀಲ್ ಮುಗಿದ್ಮೇಲೆ ಅವಳ ಕತೆನೂ. ಸಾಕು ಪಾರ್ಟ್ನರ್, ಎಷ್ಟು ಮಾತಾಡ್ತೀಯ? ಬೇಗ ಕೆಲಸ ಮುಗಿಸೋಣ. ಸರಿ, ಕರ್ಕೊಂಡೋಗ್ರ ಇವಳನ್ನ. ಗುಡ್ ಬೈ ಭೂಮಿ. ಹೇ ಬಿಡ್ರೋ ನನ್ನ ಅಂಕಲ್. ಮಾಸ್ಟರ್ ಪ್ಲೀಸ್ ಬೇಡ ಬೇಡ ಅಂಕಲ್. ಅರ್ಜುನ್, ನೀನು ಛೀ, ನೀನು ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನಾನೆಷ್ಟು ಕೇರ್ಕೊಂಡ್ರು ಬಿಡ್ಲಿಲ್ಲ ಪಾಪಿಗಳು. ನನ್ನ ಕೊಂದೇ ಬಿಟ್ರು. ನಂಗಾಗಿದ್ ಗತಿ ಊರ್ವಿಗೆ ಆದ್ಬಾರ್ದು ಅಂತ ಈ ಗೊಂಬೆಯಲ್ಲಿ ಕೂತ್ಕೊಂಡೆ. ಸರಿಯಾಗಿ ನಾನು ಕೊಂದೋರಿಬ್ರು ಸಿಕ್ಕಿದ್ರು. ಅವ್ರನ್ನೂ ಕೊಂದೆ. ಆಮೇಲೆ ಪೂರ್ವಿ ಕೈಗೆ ಸಿಕ್ಕಿ ನಿಮ್ಮನೆಗೆ ಬಂದೆ. ಈ ಪಾಪಿ ಅವಳನ್ನ ಕರ್ಕೊಂಡೋಗಕ್ಕೆ ಬಂದಾಗಲೇ ನಂಗೆ ಗೊತ್ತಾಯ್ತು ಅವಳಿಗೆ ಅಪಾಯ ಇದೆ ಅಂತ. ಅದಕ್ಕೆ ಅವಳನ್ನ ಬೀಳ್ಸಿ ಇವನ ಜೊತೆ ಹೋಗದೆ ಇರೋ ಥರ ಮಾಡಿದೆ. ಇವಾಗ ಇವರಿಬ್ರು ಹೀಗೆ ಬಿಟ್ರೆ ನಂಗಾಗಿದ್ ಗತಿ ಊರ್ವಿಗೂ ಬೇರೆ ಮಕ್ಳಿಗೂ ಆಗುತ್ತೆ. ಭೂಮಿ, ನೀನು ಹೇಳಿದ್ ನಿಜ. ಇವರಿಬ್ರು ಬದುಕೋಕೆ ನಾಲಾಯಕು. ಆದ್ರೆ ಕಾನೂನು ಅಂತ ಒಂದಿದೆ. ನಾನು ಇವರಿಬ್ರು ಜೈಲ್ ಸೇರೋದು ಮಾಡ್ತೀನಿ. ಇವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ನೀನೇನು ಮಾಡಬೇಡ. ಎಲ್ಲ ಗೊತ್ತಾಗೋಯ್ತಲ್ಲ. ಏನ್ ಪಾರ್ಟ್ನರ್, ಗಾಳಿಲಿ ತೇಲ್ಕೊಂಡು ನಾಗಾಡ್ತಿದ್ಯಾ? ನಿಂಗೆ ಭಯ ಆಗ್ತಿಲ್ವಾ? ಅವರಿಬ್ರು ವಿಚಿತ್ರವಾಗಿ ಸತ್ತಾಗ್ಲೇ ನಂಗೆ ಈ ಥರ ಅಗೋಚರವಾಗಿದ್ದೇನೋ ಇದೆ ಅಂತ ಡೌಟ್ ಬಂತು. ಅಣ್ಣನ ಮನೆಯಲ್ಲಿ ನಾನು ಭೂಮಿ ಕೊಟ್ಟಿದ್ದ ಗೊಂಬೆ ನೋಡಿದಾಗ ಅದು ಕನ್ಫರ್ಮ್ ಆಯ್ತು. ಅದಕ್ಕೆ ನಾನು ಪ್ರಿಪೇರ್ ಆಗೇ ಬಂದಿದ್ದೀನಿ. ಘೋರ ಬಿಡೋ ಬಿಡೋ ನನ್ನ ಆಚೆ ಬಿಡು. ಇವಳ ಆತ್ಮ ಇವಾಗ ಈ ಶೀಶೆಯಲ್ಲಿ ಬಂದಿಯಾಗಿದೆ. ಇವಾಗ ಇವಳೇನು ಮಾಡಕ್ಕಾಗಲ್ಲ. ಇನ್ಸ್ಪೆಕ್ಟರ್, ನಿನ್ನ ಹತ್ರ ಗನ್ ಇದೆ ಅಂತ ಗೊತ್ತು. ಜಾಸ್ತಿ ಬಾಲ ಬಿಚ್ಚಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಅರ್ಜುನ್, ಏನ್ ಮಾಡ್ತಿದ್ಯೋ? ಇದೆಲ್ಲ ಬಿಟ್ಬಿಡೋ. ಊರ್ಮಿ ನನ್ನ ಮಗಳು ಕಣೋ. ಆದ್ರೇನು, ಅವಳನ್ನ ನಂಗೆ ಕೊಟ್ಬಿಡು. ಒಳ್ಳೆ ಶೇರ್ ಕೊಡಿಸ್ತೀನಿ. ಪಾಪಿ, ನಮ್ಮನೆ ಲಕ್ಷ್ಮಿ ಕಣೋ ಅವಳು. ನನ್ನ ಪ್ರಾಣ. ಅವಳು ಅಂಗಾಂಗ ಮಾರಿ ನಂಗೆ ಡುಕ್ ಕೊಡ್ತೀನಿ ಅಂತೀಯಲ್ಲ. ಇನ್ಸ್ಪೆಕ್ಟರ್, ಇವಾಗ ನಿಂಗೆಲ್ಲ ಗೊತ್ತಾಗೋಗಿದೆ. ನಮಗೆ ನಿನ್ನ ಸಪೋರ್ಟ್ ಇದ್ರೆ ಇನ್ನೂ ಈಸಿಯಾಗಿ ಬಿಸ್ನೆಸ್ ಮಾಡ್ಬೋದು. ನಮ್ಮ ಜೊತೆ ಸೇರು, ನಿಮಗೂ ಒಂದು ಪಾರ್ಟ್ನರ್ಶಿಪ್ ಕೊಡ್ತೀನಿ. ಈ ಆಫರ್ ಮೊದಲೇ ಕೊಡೋದಲ್ವಾ? ನಂಗೂ ಈ ಕಮ್ಮಿ ಸಂಬಳದಲ್ಲಿ ಬದುಕಿ ಸಾಕಾಗೋಗಿದೆ. ಒಳ್ಳೆ ದುಡ್ಡಿರೋ ಆಫರ್ ನಾನು ಯಾಕೆ ಬಿಡ್ಲಿ? ವೆಲ್ಕಮ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಪಾರ್ಟ್ನರ್. ಇದೇನ್ ಸರ್ ನೀವೂನು? ಮೂರ್ತಿ, ಇವಾಗ ನಾವೆಲ್ಲ ಒಂದು. ನಿನ್ ಬಾಯಿ ಮುಚ್ಕೊಂಡಿದ್ರೆ ಸರಿ. ನಿಮ್ಮಂತವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ನಿಮ್ಮ ಮೇಲಧಿಕಾರಿಗಳಿಗೆ ಹೇಳೇ ಹೇಳ್ತೀನಿ. ಅರ್ಜುನ್, ನಿಮ್ಮ ಅಣ್ಣನ ಜೀವ ನಿಗೇನಾದ್ರು ಮುಖ್ಯನಾ? ನಂಗೆ ನಾನು ನನ್ನ ದುಡ್ಡು ಅಷ್ಟೇ ಮುಖ್ಯ. ಅವನ್ಗೆ ಏನ್ ಬೇಕಾದ್ರೂ ಮಾಡ್ಕೋ ಪಾರ್ಟ್ನರ್. ಮೂರ್ತಿ, ಸಾಯೋದಕ್ಕೆ ರೆಡಿಯಾಗಿ. ಹೀಗೆ ಹೇಳ್ತೀನಿ ಅನ್ಕೊಂಡ್ರ? ಅಯ್ಯೋ ತಗಡೆ, ಚಿಲ್ರೆ ಕಾಸಿಗೆ ಯೂನಿಫಾರ್ಮ್ ಮಾರ್ಕೊಳ್ಳೋ ಚಿಲ್ರೆ ಪೊಲೀಸ್ ಅನ್ಕೊಂಡ ನನ್ನ. ನೀನ್ ಭೂಮಿಗೆ ಮಾಡಿದ್ದಲ್ಲ ಮೋಸ, ಇವಾಗ ನಾನ್ ನಿಮಗ್ ಮಾಡಿದ್ದು. ನಿಮ್ಮಂತವ್ರಿಗೆ ಕಾನೂನು ಕೊಡೋ ಶಿಕ್ಷೆ ಸಾಲಲ್ಲ. ನಿಮ್ಗೆ ಅವಳೆ ಕರೆಕ್ಟ್. ಆಚೆ ಬಾ ಭೂಮಿ. ಹೇಯೋ ಕಾಪಾಡಿ. ಈ ಪಾಪಿಗಳನ್ನ ಉಳಿಸ್ಬೇಡ ಭೂಮಿ. ಇವ್ರಿಬ್ರು ಬದುಕೋಕೆ ನಾಲಾಯಕು. ಇವ್ರನ್ನ ಸುಮ್ನೆ ಬಿಡ್ಬೇಡ. ಬೇಡ ಬೇಡ, ನಮ್ದೇನೂ ಮಾಡಬೇಡ ಪ್ಲೀಸ್. ಇವ್ರುಗಳು ಇಂಥದ್ದೇನಾದ್ರು ಮಾಡ್ತಾರೆ ಅಂತ ಗೊತ್ತಿದ್ದೆ. ನಾನು ಪೊಲೀಸ್ ಅಂಕಲ್ನು ಕರಿಯಕ್ಕೆ ಹೇಳಿತ್ತು. ಥ್ಯಾಂಕ್ಸ್ ಪೊಲೀಸ್ ಅಂಕಲ್. ಭೂಮಿ, ನಿಂಗೆ ಈ ಪರಿಸ್ಥಿತಿ ತಂದೋರ್ ಕತೆ ಮುಗಿತಲ್ಲಮ್ಮ. ಇನ್ನಾದ್ರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ನಂಗೆ ಯಾರು ಇಲ್ಲ ಅಂತ ನಂಗೆ ಈ ಪರಿಸ್ಥಿತಿ ಬಂದಿದ್ದು. ನಂಗಾದ ಗತಿ ಬೇರೆಯವ್ರಿಗಾದ್ಬಾರ್ದು. ಅದಕ್ಕೆ ಇನ್ಮೇಲೆ ಯಾರಿಗೆ ಯಾರು ಇರಲ್ವೋ ಅವ್ರಿಗೆ ಈ ಭೂಮಿ ಇರ್ತಾಳೆ.
ಏನ್ ಪುಟ ನಿನ್ನ ಹೆಸರು? ದಿವ್ಯಾ. ನಾನು ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ, ನನ್ನ ಜೊತೆ ಬರ್ತೀಯಾ? ಇಲ್ಲ ನಾನ್ ಬರಲ್ಲ. ಬರ್ತೀಯಾ ಇಲ್ವಾ? ಅಯ್ಯೋ ಕಾಪಾಡಿ. ಏಯ್ ಮಿತ್ಕೋ. ಆ ಏಯ್ ಯಾವನೋ ಅವ್ನು ತಳ್ಳಿದ್ದು. ಯಾರು ಒಂಟಿ ಮಕ್ಕಳಿಗೆ ತೊಂದ್ರೆ ಕೊಡಕ್ ಹೋಗ್ಬೇಡಿ, ಇಲ್ಲ ಅಂದ್ರೆ ಭೂಮಿ ಬರ್ತಾಳೆ. ಇಂತಹ ಕಥೆಗಳನ್ನು ನಿಮ್ಮ ಮುಂದೆ ತಲುಪಿಸಲು ಸಾಕಷ್ಟು ಸಮಯ, ಶ್ರಮ ಮತ್ತು ಪ್ರೀತಿಯನ್ನು ನಾವು ಹಾಕುತ್ತೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮ್ಮಂತಹ ಸಣ್ಣ ಪ್ರಯತ್ನಗಳಿಗೆ ದೊಡ್ಡ ಪ್ರೋತ್ಸಾಹವಾಗುತ್ತದೆ. ಧನ್ಯವಾದಗಳು. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.